ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಪೇಟೆ ಜನರ ಪಾಲಿನ ಆಶಾಕಿರಣ ನೀವು ಅಂತ. ಆದ್ರೆ ಇತ್ತೀಚೆಗೆ ಯಾಕೋ ಚಿಕ್ಕಪೇಟೆ ಕ್ಷೇತ್ರಕ್ಕೆ ನೀವು ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜನರು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ ಮೇಡಮ್, ನಮಸ್ಕಾರ. ನಾನು ಚಿಕ್ಕಪೇಟೆಗೆ ಹೋಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ನನ್ನ ಕಾರ್ಯಕರ್ತರು, ನನ್ನ ಫ್ರೆಂಡ್ಸು, ನಮ್ಮ ಜೊತೆಗೆ ಕಾನ್ಸ್ಟಿಟ್ಯೂನ್ಸಿದವರು ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ನಾನು ಇವತ್ತು ಬಿಟ್ಟಿಲ್ಲ. ನಾನು ಸೋತಾಗಿನೂ, ನಾನು ಎಲೆಕ್ಷನಲ್ಲಿ ಸೋತಾಗಿದ್ನು ಫಸ್ಟ್ MLA ನಾನು ಕೆಲಸ ಮಾಡ್ತಾ ಇರೋದು. 300 ಮನೆ ಕಟ್ಕೊಟ್ಟಿದ್ದೀನಿ. ಸ್ವಲ್ಪ ಕಂಪ್ಲೇಂಟ್ಗಳಿತ್ತು. ಆ ಕಂಪ್ಲೇಂಟೆಲ್ಲ ಯಾರೋ ಒಂದು ಆಲಂ ಪಾಷಾ ಅನ್ನೋರು ಒಂದು ಒಗ್ಬೋಟ್ ಪ್ರಾಪರ್ಟಿ ಮೇಲೆ, ಅದು ನಾನು ಒಗ್ಬೋಟ್ ಪ್ರಾಪರ್ಟಿಗೆ ನಾನೇನೋ ಕಬ್ಬಾಲಿಕೆ ಮಾಡಿಕೊಂಡು ಅದಕ್ಕೆ ನಾನೇ ಮಾರಾಟ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟಲ್ಲಿ ಕೇಸ್ ಹಾಕಿ ಸ್ಟೇ ಮಾಡಿದರು. ಆದ್ದರಿಂದ ಒಂದು 300 ಮನೆಯಲ್ಲಿ ಒಂದು 7 ಮನೆ ಕಟ್ಕೊಟ್ಟಿರಲಿಲ್ಲ. ಅದಕ್ಕೆ KGF ಬಾಬು 420 KGF ಬಾಬುಗೆ ಕೇವಲ 7 ಮನೆಗೋಸ್ಕರ KGF ಬಾಬುಗೆ ಧಿಕ್ಕಾರ, KGF ಬಾಬು 420 KGF ಬಾಬುಗೆ ಧಿಕ್ಕಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಡ್ಯಾಮೇಜ್ ಮಾಡಿದ್ರು. ಆದರೆ ನಾನು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿ, ಒಂದು ಸ್ಲಮ್ಮಲ್ಲಿ ಹುಟ್ಟಿ, ಆ ಕಷ್ಟ ಏನಿದೆ ಅಂತ ಆ ಕಷ್ಟ ನನ್ನ ಕಣ್ಣಾರ ನೋಡಿದ್ದೀನಿ. ನಮ್ಮ ತಾಯಿಗೆ ನಮ್ಮ 14 ಜನ ಮಕ್ಕಳು. ಆ ಬಡತನ ಹೆಂಗೆ ಸಾಕಿದ್ರು ಅಂತ ಕಣ್ಣಾರ ನೋಡಿದರೆ ಕಷ್ಟ ನನಗೆ ಗೊತ್ತಿದೆ. ಆದರೆ ನನಗೆ 21,000 ಓಟು. ಅಲ್ಲಿ ಒಂದು KGF ಬಾಬು, ಯಾವುದೇ ಕಾಂಗ್ರೆಸ್ ಪಾರ್ಟಿ ಇಲ್ಲ, BJP ಪಾರ್ಟಿ ಇಲ್ಲ, ಬೇರೆ JDS ಇಲ್ಲ, ಒಂದು KGF ಬಾಬು ಅಂತೇಳಿ 21,000 ಜನ ನನಗೆ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ನಾನು ಅವ್ರ ಲೀಡ್ರ್ ಆಗಿದ್ದೀನಿ. ಅವ್ರ ಆಸೆ ಏನಂದರೆ KGF ಬಾಬು ಏನಾದ್ರು ನಮಗೆ ಸಹಾಯ ಮಾಡ್ತಾರೆ, ನಮ್ಗೆ ಇದು ಮಾಡ್ತಾರೆ, ನಾನು ಮಾಡೇ ಮಾಡ್ತೀನಿ.